ಶ್ರೀ ಗುರುಭ್ಯೋ ನಮಃ. ನಮ್ಮ ಪ್ರಾಚೀನರು ನಮ್ಮನ್ನ ಉದ್ಧಾರ ಮಾಡಬೇಕು ಅಂತ ಹೇಳಿ ಎಷ್ಟು ದೊಡ್ಡ ಅನುಗ್ರಹವನ್ನ ಮಾಡಿದ್ದಾರೆ. ನಮ್ಮ ದೇಶಕ್ಕೆ ಇಡೀ ವಿಶ್ವ ತಲೆಬಾಗುವ ಹಿನ್ನೆಲೆ ಏನು ಅಂದ್ರೆ ನಮ್ಮ ಪ್ರಾಚೀನರು ಕೊಟ್ಟಂತಹ ಜ್ಞಾನದ ದೊಡ್ಡ ನಿಧಿ. ಈ ಜ್ಞಾನದ ಭಂಡಾರವನ್ನೇ ನಮ್ಮ ಪ್ರಾಚೀನರು ನಮಗೋಸ್ಕರವಾಗಿ ಕರುಣಿಸಿಕೊಟ್ಟಿದ್ದಾರೆ. ಅವರ ಜೀವನದಲ್ಲಿ ಯಾವುದೇ ಸುಖ ಆಗಲಿ ವೈಭವ ಆಗಲಿ ಯಾವುದನ್ನು ಹಂಬಲಿಸದೆ ನಮಗೋಸ್ಕರವಾಗಿ ಹಗಲು ರಾತ್ರಿ ಗ್ರಂಥಗಳನ್ನೆಲ್ಲ ಬರೆದು ಎಷ್ಟು ಮಹದ್ ಉಪಕಾರವನ್ನ ಮಾಡಿದ್ದಾರೆ. ಅವರೆಲ್ಲರ ಸ್ಮರಣೆ ಮಾಡಬೇಕಾದ್ದು ನಮ್ಮ ದೊಡ್ಡ ಕರ್ತವ್ಯ. ನಮ್ಮ ಶ್ರೀಮದ್ ಆಚಾರ್ಯರ ಪರಂಪರೆಯಲ್ಲಿ ಬಂದಂತಹ ಅನೇಕ ಮಹಾಮಹಿಮರು, ವ್ಯಾಖ್ಯಾನಕಾರರು, ಗ್ರಂಥಕಾರರು, ಮಂತ್ರಸಿದ್ಧರು ನೂರಾರು ಜನ ಇದ್ದಾರೆ. ಅವರನ್ನೆಲ್ಲ ನಾವು ಪ್ರತಿನಿತ್ಯದಲ್ಲಿ ಪ್ರಾತಸ್ಮರಣೀಯರು ಅಂತ ಸ್ಮರಿಸ್ತೀವಿ. ಅಂತಹ ಮಹಾಮಹಿಮರು ಕೊಟ್ಟಂತಹ ಜ್ಞಾನದ ಭಂಡಾರವನ್ನೇ ಇವತ್ತು ಉಳಿಸಿಕೊಳ್ಳಿಕ್ಕಾಗದೇ ಇರುವ ದುಸ್ಥಿತಿಯಲ್ಲಿ ನಾವಿದ್ದೇವೆ. ಭಾರತ ಸರ್ಕಾರದ ರಾಷ್ಟ್ರೀಯ ಪಾಂಡುಲಿಪಿ ಮಿಷನ್ ಇದಕ್ಕೋಸ್ಕರವಾಗಿ 2004ರಿಂದ ಒಂದು ದೊಡ್ಡ ಅಭಿಯಾನವನ್ನ ದೇಶದಾದ್ಯಂತ ನಡೆಸ್ತಾ ಇದೆ. ಪ್ರಾಚೀನ ಹಸ್ತಪ್ರತಿಗಳನ್ನ ರಕ್ಷಣೆ ಮಾಡುವಂತಹ ಒಂದು ದೊಡ್ಡ ಅಭಿಯಾನ ಇಡೀ ದೇಶದಾದ್ಯಂತ ನಡೀತಾ ಇದೆ. ನಮ್ಮ ಶ್ರೀ ಪುತ್ತಿಗೆ ಮಠಾಧೀಶರಾದ ಪರಮಪೂಜ್ಯ ಶ್ರೀ ಶ್ರೀ ಸುಗುಣೇಂದ್ರ ತೀರ್ಥ ಶ್ರೀಪಾದಂಗಳವರು ಈ ಪ್ರಾಚೀನವಾದ ಗ್ರಂಥಗಳ ರಕ್ಷಣೆಗಾಗಿ ಶ್ರೀ ವಾದಿರಾಜ ಸಂಶೋಧನಾ ಪ್ರತಿಷ್ಠಾನವನ್ನ ಸ್ಥಾಪನೆ ಮಾಡಿದರು. ಭಾರತ ಸರ್ಕಾರದ ರಾಷ್ಟ್ರೀಯ ಪಾಂಡುಲಿಪಿ ಮಿಷನ್ನಿನ ಸಹಭಾಗಿತ್ವದಲ್ಲಿ ಶ್ರೀ ವಾದಿರಾಜ ಸಂಶೋಧನಾ ಪ್ರತಿಷ್ಠಾನ ಈಗಾಗಲೇ 4,000ಕ್ಕೂ ಹೆಚ್ಚಿನ ಗ್ರಂಥಗಳನ್ನು ರಕ್ಷಣೆ ಮಾಡಿದೆ. ಮನೆ ಮನೆಯಲ್ಲಿ ಇರುವಂತಹ ಗ್ರಂಥಗಳನ್ನ ಆ ಮನೆಯಲ್ಲೇ ನಾವು ಇದ್ದು ಅದನ್ನು ರಕ್ಷಣೆ ಮಾಡಿಕೊಡುವಂತಹ ಒಂದು ಆಂದೋಲನವನ್ನ ನಡೆಸ್ತಾ ಇದ್ದೀವಿ. ಅನೇಕ ಮನೆಗಳಲ್ಲಿ ಈ ಹಸ್ತಪ್ರತಿಗಳನ್ನ ನಾವು ನೋಡ್ತೀವಿ. ಎಷ್ಟು ಚೆನ್ನಾಗಿದೆ ಅಂದ್ರೆ ನಮ್ಮ ಹಿರಿಯರು ತಾಳೆ ಗಿಡದ ಎಲೆಗಳನ್ನ ಸಂಸ್ಕರಿಸಿ ಅದರ ಮೇಲೆ ಕೊರೆಯುವಂತಹ ಒಂದು ದೊಡ್ಡ ಕಾರ್ಯಕ್ರಮ. ಇದನ್ನ ಪಾಮ್ ಲೀವ್ಸ್ ಅಂತ ಕರಿತೀವಿ. ಅದರ ಮೇಲೆ ಎಷ್ಟು ಸುಂದರವಾದ ಒಂದು ಆರ್ಟ್, ಹಾಗೆ ಅದರ ಮೇಲೆ ಕೊರೆದು ಯಾವುದೇ ಸಾಲಿನಲ್ಲಿ ಒಂದೇ ಒಂದು ಅಕ್ಷರ ಗೀಚುವುದಾಗ್ಲಿ ಅಥವಾ ಕಾಟು ಹೊಡೆಯುವುದಾಗ್ಲಿ ಅಥವಾ ಅದನ್ನ ಏನೋ ಒಂದು ತಪ್ಪಾಗಿದೆ ಅಂತ ಹೇಳಿ ಅಲ್ಲಿ ವಿಕಾರಗೊಳಿಸುವುದಾಗ್ಲಿ ಯಾವುದೂ ಇಲ್ಲ. ಇವತ್ತಿನ ಶಾಲೆಯಲ್ಲಿ ಓದುವ ಮಕ್ಕಳಿಗೆ ಇದು ಬಹಳ ಮುಖ್ಯವಾದದ್ದು. ಯಾಕಂದ್ರೆ ಇವತ್ತಿನ ನಾವು ನೋಟ್ಸ್ ನೋಡ್ತೀವಿ, ಆ ನೋಟ್ಸ್ ಯಾರಿಗೂ ಕೂಡ ಪ್ರಯೋಜನವೇ ಇರಲ್ಲ. ಅದು ಹಾಗಲ್ಲ, ಒಂದು ಕಡೆಯಲ್ಲಿ ಆರಂಭ ಮಾಡಿದ್ರೆ ಅದೇ ಸಾಲು ಕೊನೆಯವರೆಗೂ ಕೂಡ ಬರ್ತದೆ. ಈ ರೀತಿಯಲ್ಲಿ ಹಸ್ತಪ್ರತಿಗಳನ್ನ ಅವರೆಲ್ಲ ಬರೆದು ನಮಗೋಸ್ಕರವಾಗಿ ಕೊಟ್ಟಿದ್ದಾರೆ. ಎಷ್ಟೋ ಮನೆಗಳಲ್ಲಿ ನಾನು ನೋಡಿದ್ದೇನೆ, ಅದರ ಮೇಲೆ ಗಂಧ, ಹಸಿ ಹೂವುಗಳು ಎಲ್ಲವನ್ನೂ ಇಟ್ಟಿರ್ತಾರೆ. ಒಳಗಡೆಗೆ ಅದು ಫಂಗಸ್ ಬಂದಿರ್ತದೆ. ನಾವು ಇಲ್ಲಿ ನೋಡ್ತಾ ಇದ್ದೀವಿ, ಈ ಪತ್ರದ ತುದಿಯಲ್ಲಿ ಇಲ್ಲೆಲ್ಲ ಕಡೆಯಲ್ಲಿ ಅದು ಫಂಗಸ್ ಬಂದಿದೆ. ಫಂಗಸ್ ಬಂದಿದ್ದರಿಂದ ಮುಖ್ಯವಾದ ಅಕ್ಷರಗಳು ನಮಗೆ ಓದಲಿಕ್ಕೆ ಬರಲ್ಲ. ಆ ಅಕ್ಷರಗಳೆಲ್ಲವೂ ಕೂಡ ನಶಿಸಿ ಹೋಗ್ತದೆ. ಅದರಿಂದ ಕೆಲವು ಸಂದರ್ಭದಲ್ಲಿ ಪತ್ರಗಳೆಲ್ಲವೂ ಕೂಡ ಅದು ತುಂಡಾಗ್ತದೆ. ಆ ಪತ್ರಗಳು ತುಂಡಾದಾಗ ನಮಗೆ ಬಹಳ ಮುಖ್ಯವಾದ ಯಾವುದಾದ್ರು ಪದಗಳು ಇದ್ರೆ ಆ ಪದಗಳು ಅದು ಹೋಗ್ಬಿಡ್ತದೆ. ಅದಕ್ಕೋಸ್ಕರವಾಗಿ ತುಂಬಾ ಎಚ್ಚರಿಕೆಯಿಂದ ಇದರ ರಕ್ಷಣೆಯನ್ನ ಮಾಡಿದರೆ ನಮಗೆ ತುಂಬಾ ಉಪಯೋಗ. ಎಲ್ಲಕ್ಕಿಂತಲೂ ಮುಖ್ಯವಾಗಿ ಇದರ ಉಪಯೋಗ ಅಂದ್ರೆ ಒಂದು ಶುದ್ಧ ಪಾಠಕ್ಕೋಸ್ಕರವಾಗಿ. ತೈಲಾದ್ ರಕ್ಷೇತ್ ಜಲಾತ್ ರಕ್ಷೇತ್ ರಕ್ಷೇತ್ ಶಿಥಿಲ ಬಂಧನಾತ್ ಮೂರ್ಖ ಹಸ್ತೆ ನದಾತವ್ಯಂ ಪುಸ್ತಕ ನಮಗೆ ಹೇಳುವಂತ ಒಂದು ಮಾತು. ಮೊದಲನೆಯದ್ದು ತೈಲಾದ ರಕ್ಷೇತ್.
ಈ ಲೆಮನ್ ಗ್ರಾಸ್ ಮೊದಲಾದಂತಹ ಆಯುರ್ವೇದದ ಶುದ್ಧವಾದಂತಹ ಒಂದು ತೈಲ. ಆ ತೈಲದ ಮೂಲಕ ಎಲೆಗಳನ್ನು ಸ್ವಚ್ಛಗೊಳಿಸುವುದು. ಅದಕ್ಕೆ ಮಧ್ಯದಲ್ಲಿ ಇದನ್ನು ಹಿಡಿದು ಧೂಳನ್ನ ತೆಗೆದು ಆ ಧೂಳನ್ನೆಲ್ಲ ಒರೆಸಿದ ಮೇಲೆ ಆಮೇಲೆ ನಾವು ಆ ತೈಲದಿಂದ, ಸಂಸ್ಕಾರ ಮಾಡಿದ ತೈಲದಿಂದ ಪ್ರತಿಯೊಂದು ಪತ್ರಗಳನ್ನು ಒರೆಸ್ತಾ ಹೋಗೋದು. ಆ ಒಣಗಿದ ಮೇಲೆ ಅದಕ್ಕೆ ಒಳಗಡೆಗೆ ಇಲ್ಲೆಲ್ಲ ಕಡೆಯಲ್ಲಿ ಅದಕ್ಕೊಂದು ದಾರ ಹಾಕಲಿಕ್ಕೆ ಅಂತಲೇ ಒಂದು ರಂಧ್ರ ಇರ್ತದೆ. ಅದರಲ್ಲಿ ಪೋಣಿಸ್ತಾ ಹೋಗೋದು. ಆ ಪೋಣಿಸಿ ಆಮೇಲೆ ಕಟ್ಟುವಂತಹದ್ದು. ಅದಕ್ಕೆ ರಕ್ಷೇತು ಶಿಥಿಲ ಬಂಧನ. ಅದು ಎಷ್ಟು ಗಟ್ಟಿಯಾಗಿ ಕಟ್ತೀವೋ ಅಷ್ಟು ಚೆನ್ನಾಗಿ ಅದು ರಕ್ಷಣೆ ಆಗ್ತದೆ. ಇದು ಈ ರೀತಿಯಲ್ಲಿ ಗಟ್ಟಿಯಾಗಿ ಕಟ್ಟಬೇಕು. ಆ ಕಟ್ಟೋದ್ರಿಂದ ಏನಾಗ್ತದೆ, ಮಧ್ಯದಲ್ಲಿ ಎಲ್ಲೂ ಕೂಡ ಅದು ಫ್ರೀ ಇರಲ್ಲ. ಯಾವಾಗ ಒಳಗೆ ಲೀವ್ಸ್ಗಳು, ಎಲೆಗಳು ಅದು ಫ್ರೀ ಆಗ್ತದೋ ಆವಾಗ ಅದು ತುಂಡಾಗ್ಲಿಕ್ಕೆ ಸಂಭವ ಇರ್ತದೆ. ಅದಕ್ಕೆ ಶಿಥಿಲ ಬಂಧನ, ಅದು ಗಟ್ಟಿಯಾಗಿ ಕಟ್ಟುವಂತಹದ್ದು. ಆಮೇಲೆ ವಸ್ತ್ರದಿಂದ ಅದನ್ನು ನಾವು ಕಟ್ಟಿ, ಇದು ಯಾವ ಗ್ರಂಥ, ಎಷ್ಟು ಹಾಳೆ ಇದೆ, ಯಾವ ಲಿಪಿ ಇದೆ, ಇದು ಯಾವ ವಿಷಯಕ್ಕೆ ಸಂಬಂಧಿಸಿದ್ದು ಅಂತ ಕೊನೆಯಲ್ಲಿ ಬರೆದು ಅದನ್ನು ನಾವು ಕೊಡುವಂತಹದ್ದು. ಈ ಮೂಲಕ ಈ ಸಂಶೋಧನೆ ಮಾಡುವಂತಹ ವಿದ್ಯಾರ್ಥಿಗಳಿಗೆ ತುಂಬಾ ಉಪಯೋಗವಾಗಬೇಕು. ಅದಕ್ಕೋಸ್ಕರವಾಗಿ ಈ ಸಂಶೋಧನಾ ಕೇಂದ್ರ ಇಂತಹ ಕಾರ್ಯವನ್ನ ನಡೆಸ್ತಾ ಇದೆ. ಅನೇಕ ಮನೆಗಳಲ್ಲಿ ಇಂತಹ ಗ್ರಂಥಗಳು ಇದೆ. ಕಷ್ಟೇನ ಲಿಖಿತಂ ಗ್ರಂಥಂ ಯತ್ನೇನ ಪರಿಪಾಲಯೇತ್. ತುಂಬಾ ಕಷ್ಟಪಟ್ಟು ಅವರು ಬರೆದಿರ್ತಾರೆ. ಅದನ್ನ ಪ್ರಯತ್ನ ಮಾಡಿ ನಾವು ರಕ್ಷಣೆ ಮಾಡಬೇಕು. ಅವರೇ ಕೊನೆಗೆ ಹೇಳ್ತಾರೆ, ಪ್ರತಿಯೊಂದು ಮ್ಯಾನುಸ್ಕ್ರಿಪ್ಟಿನ ಕೊನೆಯಲ್ಲಿ ಒಂದು ಮಾತು ಬರ್ತದೆ, ಯಾರು ಇದನ್ನ ನಾಶ ಮಾಡ್ತಾರೆ ಅವರ 7 ತಲೆಮಾರಿಗೆ ಶಾಪ ಕೊಡ್ತಾರೆ, ಯಾರು ರಕ್ಷಣೆ ಮಾಡ್ತಾರೆ ಅವರಿಗೆಲ್ಲ ರೀತಿಯ ಅನುಗ್ರಹವಾಗಲಿ ಅಂತ. ಇದು ಶಾಪ ಅವರು ಕೊಟ್ಟಿದ್ದ ಉದ್ದೇಶ ಏನು ಅಂತಂದ್ರೆ, ಆ ನೋವು, ಆ ಬರೆಯುವಾಗ ಆ ಬೆನ್ನು ಏನು ಬಿದ್ದು ಹೋಗಿರ್ತದೆ, ಆ ನೋವು, ಆ ಕಷ್ಟಕ್ಕೋಸ್ಕರವಾಗಿ ಅವರು ಹೇಳ್ತಾರೆ. ಹಾಗಾಗಿ ಭಾರತ ಸರ್ಕಾರದ ಒಂದು ದೊಡ್ಡ ಅಭಿಯಾನದಲ್ಲಿ ಮತ್ತು ಪರಮ ಪೂಜ್ಯ ಪುತ್ತಿಗೆ ಮಠಾಧೀಶರ ಸಂಕಲ್ಪದಂತೆ ನಾವು ಸಮಗ್ರ ತುಳುನಾಡಿನ ಮನೆ ಮನೆಗಳಲ್ಲಿ ಒಂದು ದೊಡ್ಡ ಅಭಿಯಾನ, ಸಂರಕ್ಷಣಾ ಅಭಿಯಾನವನ್ನ ನಡೆಸ್ತಾ ಇದ್ದೀವಿ. ನೀವೆಲ್ಲರೂ ನಿಮ್ಮ ಮನೆಯಲ್ಲಿರುವಂತಹ ಹಸ್ತಪ್ರತಿ, ಅದು ನಿಮ್ಮದೇ ಆದ ಆಸ್ತಿ, ಅದು ನಿಮ್ಮದೇ ಆದ ಸಂಪತ್ತು. ನಿಮ್ಮ ಮನೆಯಲ್ಲಿ ಅದನ್ನು ಸ್ವಚ್ಛಗೊಳಿಸಿ ಉಚಿತವಾಗಿ ವಸ್ತ್ರ, ಅದಕ್ಕೆ ಮೇಲೆ ಒಂದು ವುಡನ್ ಪ್ಲೇಟು ದಾರದಲ್ಲಿ ಕಟ್ಟಿ ಸ್ವಚ್ಛ ಮಾಡಿ ಕೊಡ್ತೀವಿ. ನೀವೆಲ್ಲರೂ ಕೂಡ ಈ ಅಭಿಯಾನದಲ್ಲಿ ಕೈ ಜೋಡಿಸಬೇಕು ಅಂತ ಪ್ರಾರ್ಥಿಸ್ತಾ ಇದ್ದೀನಿ. ಶ್ರೀಕೃಷ್ಣಾರ್ಪಣ ಮಸ್ತು.